ಸ್ಕಿನ್ ತುಂಬ ಡಲ್ ಆಗಿದೆಯಾ, ಸ್ಕಿನ್ನನ್ನು ಬ್ರೈಟನ್ ಮಾಡ್ಕೋಬೇಕಾ ಮತ್ತು ಗ್ಲೋ ಬರ್ಸ್ಕೋಬೇಕಾ, ಹಾಗಿದ್ರೆ ಈ ರೆಮಿಡಿನ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಮತ್ತು ಈ ರೆಮಿಡಿಗೆ ಬೇಕಾಗಿರುವ ಎಲ್ಲ ಪದಾರ್ಥಗಳು ನಿಮ್ಮ ಕಿಚನ್ನಲ್ಲೇ ಇರುತ್ತೆ. ಮೊದಲಿಗೆ 1 ಸ್ಪೂನಷ್ಟು ಬೇಸನ್ನು ಹಾಕ್ಕೊಳ್ಳಿ, ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ 1 ಚಮಚದಷ್ಟು ನಾನಿಲ್ಲಿ ಹಾಲಿನ ಕೆನೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 3 ಎಲ್ಲರ ಅಡುಗೆ ಮನೆಯಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಸ್ಕಿನ್ನನ್ನು ತುಂಬ ಬ್ರೈಟನ್ ಮಾಡ್ಕೋಬೋದು, ನಿಮಗೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಷ್ಟು ಈಸಿಯಾದ ರೆಮಿಡಿ. ಮೊದಲಿಗೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ರೋಸ್ ವಾಟರ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಕಡಲೆ ಹಿಟ್ಟಿಲ್ಲ ಅಂತಂದರೆ ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ನೀವೇ ಡಿಫ್ರೆನ್ಸ್ ಕೂಡ ನೋಡ್ಬೋದು. ಸಮ್ಮರಲ್ಲಿ ಆಲ್ಮೋಸ್ಟ್ ಎಲ್ಲರ ಸ್ಕಿನ್ ಟ್ಯಾನ್ ಆಗಿರುತ್ತೆ. ಸೊ ಈ ರೆಮಿಡಿನ ಒಂದ್ಸಲ ನೀವು ಟ್ರೈ ಮಾಡಿ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಥವಾ ನೀವು ಹೊರಗಡೆಯಿಂದ ಕೆಲಸ ಮುಗಿಸ್ಕೊಂಡು ಬಂದಾಗ ಅಥವಾ ಕಾಲೇಜ್ ಮುಗಿಸ್ಕೊಂಡು ಬಂದಾಗ ಈ ರೆಮಿಡಿನ ಟ್ರೈ ಮಾಡಿ. ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮತ್ತು ಬಹಳ ಈಸಿ. ಯಾವುದೇ ರೀತಿಯಾದ ಕೆಮಿಕಲ್ಸ್ನ ನಾವಿಲ್ಲಿ ಯೂಸ್ ಮಾಡ್ತಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳು. ನಾವು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಯಾವುದೇ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸ್ಗೆ ಅಪ್ಲೈ ಮಾಡಿ. ಯಾರಿಗಾದರೂ ಹಾಲಿನ ಕೆನೆ ಹಚ್ಕೊಂಡ್ರೆ ಎಣ್ಣೆ ಜಿಟ್ಟು ರೀತಿ ಆಗುತ್ತೆ, ಆಯಿಲ್ ಕಂಟೆಂಟ್ ಜಾಸ್ತಿ ಇದೆ ಮುಖದಲ್ಲಿ ಅಂತಂದರೆ ಆದಷ್ಟು ನೀವು ಹಾಲಿನ ಕೆನೆನ ಅವಾಯ್ಡ್ ಮಾಡಿ ಜೇನುತುಪ್ಪನ ಯೂಸ್ ಮಾಡಿ. ಇದು ನಿಮ್ಮ ಡಾರ್ಕ್ ಸರ್ಕಲ್ಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾರ್ಯಾರಿಗೆಲ್ಲ ಪಿಂಪಲ್ಸ್ ಮಾರ್ಕ್ಸ್ ಇದೆ ಅದು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಇದನ್ನು ಸಮ್ಮರ್ನಲ್ಲಿ ಒಂದ್ಸಲ ನೀವು ಹೊರಗಡೆಯಿಂದ ಬಂದಾಗ ಅಥವಾ ಟ್ಯಾನ್ ಆಗಿದೆ ಅನ್ನಿಸ್ದಾಗ, ಸ್ಕಿನ್ನು ತುಂಬ ಬ್ರೈಟನ್ ಮಾಡ್ಕೋಬೇಕು ಅಂದಾಗ ಈ ರೆಮಿಡಿನ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ಮತ್ತು ನಿಮಗೇನಾದರೂ ಫಂಕ್ಷನ್ ಇದೆ, ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲದಾಗ ಕೂಡ ನೀವು ಟ್ರೈ ಮಾಡ್ಬೋದು. ಇನ್ಸ್ಟೆಂಟಾಗಿಯೇ ನಿಮಗೆ ರಿಸಲ್ಟ್ ಬರುತ್ತೆ. ನೀವು ಮುಖನ ನೋಡ್ಬೋದು, 4ರಿಂದ 5 ಪಟ್ಟು ಬ್ರೈಟನ್ ಆಗಿರುತ್ತೆ, ತುಂಬ ಗ್ಲೋ ಬಂದಿರುತ್ತೆ. ಇದರಿಂದ ಡೆಡ್ ಸ್ಕಿನ್ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ರಿಂಕಲ್ಸ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಬಾಯಿ ಸುತ್ತ ತುಂಬ ಕಪ್ಪಗಾಗಿರುತ್ತೆ, ಪಿಗ್ಮೆಂಟೇಷನ್ ಆಗಿರುತ್ತೆ, ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು. ಸೊ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ಅದನ್ನು ನಾವು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಮತ್ತು ಅದು ನಮಗೆ ಅಂಟಿಸೋದಕ್ಕೆ ಶುರುವಾಗಬೇಕು, ಅಲ್ಲಿ ತನಕ ನಾವು ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನಾವು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಟೈಮ್ ಬಿಟ್ಟು ಸ್ಕ್ರಬ್ ಮಾಡ್ಕೋಬೇಕು, ಅದರಿಂದ ಅದು ನಮಗೆ ಟೈಟ್ ಆಗ್ತಾ ಶುರುವಾಗುತ್ತೆ. ಆವಾಗ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಅನ್ವಾಂಟೆಡ್ ಏರ್ಸ್ ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇದು ಆಲ್ಮೋಸ್ಟ್ ಸ್ಕ್ರಬ್ ಆಗಿದೆ. ಇವಾಗ ನಾನು ಇದನ್ನು ಒಂದು 10 ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟು ನಾನು ನಂತರ ಫೇಸ್ ವಾಶ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ನೋಡ್ಬೋದು ನೀವು ಎಷ್ಟು ಗ್ಲೂ ಬಂದಿದೆ ಅಂತೇಳಿ. ಫಸ್ಟ್ ಯೂಸಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಈ ಸಮ್ಮರಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಯಾವ ರೀತಿಯಾದ ರಿಸಲ್ಟ್ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಆದಷ್ಟು ಫೇಸ್ ವಾಶ್ ಮಾಡಬೇಕಾದ್ರೆ ಬಿಸಿನೀರನ್ನು ಯೂಸ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.